ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, ಈ ಒಂದು ವಿಡಿಯೋ ಯಾರಿಗಪ್ಪ ಅಂತಂದರೆ BPT BPO ಆ್ಯಂಡ್ AHS ಸ್ಟೂಡೆಂಟ್ಸ್ಗೆ ಆಗಿರ್ತದೆ. ಓಕೆ, ಎಲ್ಲರೂ ಕೂಡ ಕಾಮನ್ ಆಗಿ KCET ಸ್ಟೂಡೆಂಟ್ಸಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಇರ್ತಾರೆ. ಇಂಜಿನಿಯರಿಂಗ್, BS ನರ್ಸಿಂಗ್, ಅಗ್ರಿಕಲ್ಚರ್, ವೆಟರ್ನರಿ, B ಫಾರ್ಮಾ, ಫಾರ್ಮಡಿ ಮತ್ತು ನೀಟ್ ಸ್ಟೂಡೆಂಟ್ಸು ಕೂಡ ಅದನ್ನೆಲ್ಲ ಹೊರತುಪಡಿಸಿ ಕೂಡ ನಿಮಗೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಇರ್ತಾರೆ. ನಿಮ್ಗೆ ಏನಪ್ಪ ಅಂತಂದರೆ ನಿಮ್ಗಳಿಗೆ ಗೊತ್ತಿರುವ ಹಾಗೆ ಫಿಸಿಯೋಥೆರಪಿ ಅಂತ ಏನು ಕರಿತೀವಿ ಅದನ್ನು BPO ಆ್ಯಂಡ್ BSc ಆಲ್ರೆಡಿ ಸೈನ್ಸ್ ಮತ್ತು ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಲ್ಯಾಟ್ರಲ್ ಎಂಟ್ರಿ ಮತ್ತು BSc AHS ಲ್ಯಾಟ್ರಲ್ ಎಂಟ್ರಿ ಇಷ್ಟು ಕೋರ್ಸಸ್ಗಳದ್ದು ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಬ್ರದರ್? ಈಗ KCETಲಿ ಸೆಕೆಂಡ್ ರೌಂಡ್ಗೆ ಏನಾದರೂ ನಡೀತಾ ಅಂತ ಕೇಳ್ತಿದ್ರಿ. ನಿಮ್ಗೆ ಗೊತ್ತಿರಬೇಕು, ನಾನು ಹೋದ ವರ್ಷ ತೋರಿಸ್ತಿದ್ದೀನಿ. ಈಗ ಕಾಣಿಸ್ತಿದೆ, ಎರಡು ಇಂಪಾರ್ಟೆಂಟ್ ನಿಮಗೆ ಕಾಣಿಸ್ತದ. ಓಕೆ, ಯಾವಾಗ ಬಿಡ್ತಾರಪ್ಪ ಅಂತಲೂ ಕೂಡ ಹೇಳ್ತೀನಿ. ಈಗ ಒಂದು ಪತ್ರಿಕಾ ಪ್ರಕಟಣೆ ಮತ್ತು ಮಾಹಿತಿ ಬುಲೆಟಿನ್ 2023. ಓಕೆ, ನಾನು ನಿಮ್ಗೆ ಯಾವುದಾದ್ರೂ ಒಂದು ಈಗ ಪತ್ರಿಕಾ ಪ್ರಕಟಣೆ ತೋರಿಸೋದಂತಂದರೆ ಒಂದು ನಿಮ್ಗೆ ತಿಳ್ಕೊಬೇಕು, ಕಾಮನ್ ಆಗಿ ಇದು ಸಪ್ರೇಟಾಗಿ ಕೌನ್ಸ್ಲಿಂಗ್ ನಡೀತದ. ಓಕೆ, ಈಗ KCET ನೀಟಲ್ಲಿ ನಡೆಯಲ್ಲ, ಇದು ಸಪ್ರೇಟಾಗಿ ನಡೀತದ. ನಿಮಗೆ ಹೋದ ವರ್ಷ ಯಾವಾಗ ಸ್ಟಾರ್ಟ್ ಆಯಿತು ಕೌನ್ಸ್ಲಿಂಗ್ ಅನ್ನೋದು ಒಂದು ಡೇಟ್ ನೋಡೋದಂತಂದರೆ 11/10/2023 ಅಂತಂದರೆ ಅಕ್ಟೋಬರ್ 11ಕ್ಕೆ ಏನಾಯಿತು ಹೋದ ವರ್ಷ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗಿದೆ. ಯಾವುದು ಇಷ್ಟೆಲ್ಲ ಮಾತಾಡಿದ್ದೆ ಯಾರ್ಯಾರು ಅಂತಂದು ಬೇಕಾದ್ರೆ ಕಾಣಿಸಿದ್ದೀವಿ. ಎಲ್ಲ ಕೋರ್ಸಸ್ ಓದ್ತೀನಿ, ಒನ್ ಟೈಮ್ ಓದ್ಕೋರಿ. ಪೋಸ್ಟ್ ಬೇಸಿಕ್ BS ನರ್ಸಿಂಗ್. ಓಕೆ, ಅಂದರೆ BS ನರ್ಸಿಂಗ್ ಒಳಗೆ ಪೋಸ್ಟ್ ಬೇಸಿಕ್ ಅಂದರೆ ಯಾರೆಲ್ಲ GNM ಮಾಡಿ ಮತ್ತೆ ಪೋಸ್ಟ್ ಬೇಸಿಕ್ BS ನರ್ಸಿಂಗ್ ಮಾಡ್ಬೇಕಂತಿದ್ರು ಅವರು, ಮತ್ತು ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ, BPO, BSc ಆಲ್ರೆಡಿ ಸೈನ್ಸ್ ಮತ್ತು ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಲ್ಯಾಟ್ರಲ್ ಎಂಟ್ರಿ ಮತ್ತು BSc ಆಲ್ರೆಡಿ ಸೈನ್ಸ್ ಲ್ಯಾಟ್ರಲ್ ಎಂಟ್ರಿ ಕೋರ್ಸ್ಗಳ ಪ್ರವೇಶಾತಿ 2023 ಅಂತ ಏನು ಕೊಟ್ಟಿದ್ದಾರೆ. ಓಕೆ, ಇಷ್ಟೆಲ್ಲ ಕೋರ್ಸ್ಗಳದ್ದು ನೋಡ್ಕೊಂಡ್ರಲ್ಲ, ಇದಿಷ್ಟು ಕೋರ್ಸ್ಗಳು ಯಾವಾಗಪ್ಪ ಹೋದ ವರ್ಷ ಅಪ್ಲಿಕೇಶನ್ ಬಿಟ್ಟಿದ್ರೆ ಅಂತಂದರೆ 12/10/2023ಕ್ಕೆ, ಲಾಸ್ಟ್ ಡೇಟು 18/10/2023 ಅಂತಂದರೆ 6 ದಿನಗಳ ಕಾಲ ಅಪ್ಲಿಕೇಶನ್ ಕೊಡ್ತಾರೆ. ಇವಾಗ ಲಾಸ್ಟ್ 2 ಮಂತ್ಸಿಂದ ನೋಡ್ತಾ ಇದ್ದೀನಿ ಯಾವಾಗ ಬಿಡ್ತಾರೆ ಅಂತ ಕೇಳಿದಕ್ಕೆ ಒಂದು ಸಮಾಧಾನ ಆಗಲಿ ಅನ್ನೋಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಿರೋದು. ಇವಾಗ ಇನ್ನೂ 9ನೇ ತಿಂಗಳಲ್ಲಿದ್ದೀರಾ. ಈ ಸೆಕೆಂಡ್ ರೌಂಡು ಮತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಮುಗಿದಾದ ನಂತರ, ಅಂದರೆ KCET ನೀಟ್ ಕೌನ್ಸ್ಲಿಂಗ್ ಮುಗಿದಾದ ನಂತರ ಮೇ ಬಿ ನಿಮಗೆ ಕೌನ್ಸ್ಲಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅಂತಂದರೆ ಮೊದಲು ಗೋಲ್ ಅಂತಂದರೆ ಇಂಟೆನ್ಷನ್ ಏನಪ್ಪ ಅಂತಂದರೆ ಕೇದಲ್ಲಿ ಮೊದಲು ನೀಟ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಅಂದರೆ ಸೀಟ್ ಫಿಲ್ ಆಗಬೇಕು. ಅದಾದ ನಂತರ KCETಲಿ ಇಂಜಿನಿಯರಿಂಗು, ಅಗ್ರಿಕಲ್ಚರ್, ವೆಟರ್ನರಿ, BS ನರ್ಸಿಂಗ್, ಫಾರ್ಮಡಿ, B ಫಾರ್ಮ್ ಎಲ್ಲ ಕೋರ್ಸಸ್ ಕೂಡ ಏನಾಗಬೇಕು, ಫಿಲ್ ಆಗಬೇಕು. ಅದಾದ ನಂತರ ಸೀಟ್ಗಳು ಏನಪ್ಪ ಅಂತಂದರೆ ಇಲ್ಲಿ ತೊಗೊಳ್ತಾರೆ. ಸೊ ಹಾಗಾಗಿಬಿಟ್ಟು ಇದೆಲ್ಲ ಇವಾಗ ನಿಮಗೆ BPO ಅಂದರೆ AHS ಎಲ್ಲ ಏನು ಕಾಣಿಸ್ತು, ಇದ್ರ ಜೊತೆನೇ BS ನರ್ಸಿಂಗ್ ಇತ್ತು 2 ಇಯರ್ ಬ್ಯಾಕ್. ಓಕೆ, 2 ಇಯರ್ ಬ್ಯಾಕ್ ಇತ್ತು. ಬಟ್ ಇವಾಗ BS ನರ್ಸಿಂಗ್ ಏನು ಮಾಡಿದ್ದಾರೆ, KCET ಮಾಡಿದ್ದಾರೆ. ಸೊ ಹಾಗಾಗಿಬಿಟ್ಟು BS ನರ್ಸಿಂಗ್ ಇಲ್ಲಿ ಏನೂ ಕೂಡ ಕೌನ್ಸ್ಲಿಂಗ್ ಇರಲ್ಲ, ಮುಗೀತು. ಈಗ KCET ಏನು ಮಾಡ್ತಿದ್ರು ಅದೇ ಫೈನಲ್, ಮತ್ತೆ ಇರಲ್ಲ. ಆ್ಯಂಡ್ ನಿಮಗೆ ಯಾವ ರೀತಿ ನಡೆಸ್ತಾರೆ ಅಂತಂದರೆ ನಿಮ್ಮ ಒಂದು ಪರ್ಸೆಂಟೇಜ್ ಯಾವ ರೀತಿ ಇರ್ತದೆ ಅದ್ರ ಬೇಸ್ ಮೇಲೆ ನಿಮ್ಗೆ ಕೌನ್ಸ್ಲಿಂಗ್ ನಡೀತದೆ. ಈ ಎಲ್ಲ ಕೋರ್ಸದ್ದು ಕೂಡ ಏನು ನಡೀತದೆ, ನಿಮಗೆ ಕೌನ್ಸ್ಲಿಂಗ್ ಅನ್ನೋದು ಸ್ಟಾರ್ಟ್ ಮಾಡ್ತಾರೆ. ಅಂದರೆ ನಾನಿಲ್ಲಿ ಏನು ಹೇಳಕ್ಕೆ ಹೋಗ್ತಾಯಿದ್ದೀನಿ ಅಂತಂದರೆ, ನಿಮಗೆ ಪದೇ ನಮ್ಮ ಕಮೆಂಟ್ ಹಾಕೋರಿಗೆ ಹೋದ ವರ್ಷ 10ನೇ ತಿಂಗಳು 12ನೇ ತಾರೀಕು ನಿಮಗೆ ಅಪ್ಲಿಕೇಶನನ್ನು ಬಿಟ್ಟರು, ಮತ್ತು ಕೌನ್ಸ್ಲಿಂಗ್ ಅನ್ನೋದು ಇನ್ನೂ ಕೂಡ ಡಿಲೇ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಯಾವಾಗ ಬಿಡ್ತಾರಪ್ಪ ಅಂತಂದು ಹೇಳೋದಂತಂದರೆ ಈ ಸೆಪ್ಟೆಂಬರ್ ಮುಗಿಲೇಬೇಕು, ಅಕ್ಟೋಬರ್ಗೆ ನಿಮ್ಮದು ಕೂಡ ಮತ್ತೆ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗ್ತದೆ. ಯಾರಿಗೆ ಇಷ್ಟು ಕೋರ್ಸ್ ಒನ್ ಟೈಮ್ ಬೇಕಾದ್ರೆ ಓದ್ಕೋರಿ. ಯಾವ ಕೋರ್ಸ್ ಇದೆ ನೋಡಿರಿ, ಇಷ್ಟು ಕೋರ್ಸ್ದು ಏನಾಗ್ತದೆ ಅಂದರೆ ನಿಮ್ಮ ಒಂದು ಕೌನ್ಸ್ಲಿಂಗ್ ಇದೆಲ್ಲನೂ ಕೂಡ ಒಂದೇ ಟೈಮ್ ನಡೀತದೆ. ಈಗ ಹೆಂಗೆ ನೋಡಿರಿ, KCETಲಿ ಯಾವಿದೆ ನೋಡಿರಿ, KCETಲಿ ಇಂಜಿನಿಯರಿಂಗ್ ಇದೆ, ಅಗ್ರಿಕಲ್ಚರ್ ಇದೆ, ವೆಟರ್ನರಿ ಇದೆ, B ಫಾರ್ಮ್ ಇದೆ, ಫಾರ್ಮಡಿ ಇದೆ, BS ನರ್ಸಿಂಗ್ ಇದೆ. ಇಷ್ಟು ಕೋರ್ಸ್ ಒಂದೇದ್ರಲ್ಲೇ ನಡೀತದೆ, ಅಂದರೆ KCETಲಿ ನಡೀತದೆ. ಸೊ ಹಾಗಾಗಿಬಿಟ್ಟು ಇಷ್ಟು ಕೋರ್ಸ್ದು ಕೂಡ ಒಂದು ಸಪ್ರೇಟ್ ನಡೀತದೆ. ಓಕೆ, ಸೊ ಹಾಗಾಗಿಬಿಟ್ಟು ಇದನ್ನು ಅಪ್ಲಿಕೇಶನ್ ಬಿಟ್ಟಾಗ ಅಂದ್ರೆ ತಿಳಿಸ್ತೀನಿ. ಸೊ ಹಾಗಾಗಿಬಿಟ್ಟು ಯಾರೆಲ್ಲ ಈಗಿಷ್ಟು ಕೋರ್ಸಸ್ ಮಾಡೋರಿಗೆ ಪದೇ ಹೇಳ್ತಿದ್ದೀನಿ ನಾನು. ನಾನಂತೂ ನಿಮ್ಗೆ ನೋಟಿಫೈ ಮಾಡ್ತೀನಿ, ಡೋಂಟ್ ವರಿ, ಯಾರು ಕೂಡ ತಲೆ ಕೆಡಿಸ್ಕೊಳ್ಕೊಬೇಡ್ರಿ. ಬಟ್ ಇವಾಗ ಇನ್ನೂ ಕೂಡ KCET ನೀಟ್ ಕೌನ್ಸ್ಲಿಂಗ್ ಇದೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಕೂಡ ಮುಗಿಬೇಕು. ಅದಾದ ನಂತರ ಮಾಪಪ್ ರೌಂಡ್ವರೆಗೂ ಕೂಡ ವೇಟ್ ಆಗ್ಬೋದು. ಎಲ್ಲ ಮುಗಿದ ತಕ್ಷಣ ನಿಮಗೂ ಕೂಡ ಅನ್ನೋದು ಒಂದು ಕನ್ಫರ್ಮ್ ಮಾಡ್ತಾರೆ. ಯಾವ ರೀತಿ, ಯಾವಾಗ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಯಾವಾಗ ಕೌನ್ಸ್ಲಿಂಗ್ ಡೇಟ್ ಮುಗಿಯೋದು, ಕ್ಲಾಸಸ್ ಎಲ್ಲನೂ ಕೂಡ ಮುಂದೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ವೇಟ್ ಮಾಡೋಣ. ಬಿಟ್ಟಾದ ತಕ್ಷಣ ತಿಳಿಸೋಣಂತೆ. ಇವಾಗಂತೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ಮುಂದೆ ತಿಳಿಸ್ತೀನಿ. ಈ ಸದ್ಯಕ್ಕೆ KCET ನೀಟ್ ಅವ್ರು ಮುಗಿಯೋವರೆಗೂ ನಿಮ್ದಂತೂ ಏನೂ ಕೂಡ ಬಿಡಲ್ಲ ಅವರು, ಕೇದವರು. ಓಕೆ, ಬಿಟ್ರಂತ ತಿಳಿಸ್ತೀನಿ, ಅಲ್ಲಿವರೆಗೂ ವೇಟ್ ಮಾಡೋಣ. ನಿಮ್ಗೆ ಆಳೆ ಮೊದಲಿಗೆ ಗೊತ್ತಿರಬೇಕು, ನಿಮ್ಗೆ ಒಂದು ರ್ಯಾಂಕ್ ಲಿಸ್ಟ್ ಅನ್ನೋದು ಬಿಟ್ಟಿದ್ದಾರೆ. ಯಾರಿಗೆ? BPO, BPT ಆ್ಯಂಡ್ AHS ಸ್ಟೂಡೆಂಟ್ಗೆ ನಿಮ್ಗೆ ಒಂದು ರ್ಯಾಂಕ್ ಲಿಸ್ಟ್ ಅನ್ನೋದು KCETಲಿ ಬಿಟ್ಟಿದ್ದಾರೆ. ಅದನ್ನ ತಕ್ಕ ನಾವು ಅದಕ್ಕೆ ನಮಗೆ ಕನ್ಫ್ಯೂಷನ್ ಆಯ್ತು ಎಲ್ಲ ಹುಡುಗರಿಗೂ. KCETಲಿ ಏನಾದರೂ ಮಾಡ್ತಾರೆ ಏನಪ್ಪ ಅಂತ ಅನ್ನಿಸ್ತು. ಬಟ್ ಇವಾಗ ಏನಾಗ್ತಿದೆ ಅಂತಾರೆ, KCETಲಿ ನಿಮ್ದೇನು ಕೂಡ ಕೌನ್ಸ್ಲಿಂಗ್ ಇಲ್ಲ, ನಿಮ್ಮ ಸಪ್ರೇಟಾಗಿ ನಡೆಸೋಕ್ಕೆ ಒಂದು ರ್ಯಾಂಕ್ ಲಿಸ್ಟ್ ಅನ್ನೋದು ಬಿಟ್ಟಿದ್ದಾರೆ. ಅದ್ರ ಮೇಲೆ ಏನಾಗುತ್ತೆ ಅಂತಂದರೆ ನಿಮಗೆ ಒಂದು ಕೌನ್ಸ್ಲಿಂಗ್ ನಡೀತದೆ. ಓಕೆ, ಇದು ಯಾವಾಗ? ಅಕ್ಟೋಬರಲ್ಲಿ ನಡೀತೈತೆ. ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ, ಮೈಂಡ್ ಫಿಕ್ಸ್, ಈ ಮಂತ್ ಅಂದರೂ ಇರಲ್ಲ. ಎನಿವೆ, ಇವಾಗ ಕೆಲವೊಂದಿಷ್ಟು ಡೌಟ್ಸ್ ಕೇಳ್ತಿದ್ರಿ, ಅಣ್ಣ KCET ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ, ಇವಾಗ ಸೀಟ್ ಸಿಕ್ಕು, ನಾನೇನಾದರೂ ಆ ಕಾಲೇಜ್ ಬೇಡ, ನಾನು ಈ AHS BPT ಆ್ಯಂಡ್ BPOದಲ್ಲಿ ಏನಾದ್ರು ಪಾರ್ಟಿಸಿಪೇಟ್ ಮಾಡ್ಕೊಂಡ್ರೆ ಯಾವ ಚಾಯ್ಸ್ ಎಂಟ್ರಿ ಮಾಡ್ಬೇಕು ಅಂತ. ನೀವು ಚಾಯ್ಸ್ ಎಂಟ್ರಿನ 4 ಕೊಟ್ಟರು ನಡೀತದ, ಚಾಯ್ಸ್ ಎಂಟ್ರಿ ಮಾಡದೇ ಇದ್ರೂ ನಡೀತದ.
ಅದೇ ಕೌನ್ಸ್ಲಿಂಗ್ ಬೇರೆ, ಇದೇ ಒಂದು ಕೌನ್ಸ್ಲಿಂಗ್ ಬೇರೆ. ನೀವು ಚಾಯ್ಸ್ ಫಾರ್ ಎಕ್ಸಿಟ್ ಆಗ್ತಿದ್ದೀರ ಅಂತಂದರೆ KCET ಕೌನ್ಸ್ಲಿಂಗಿಂದ ಎಕ್ಸಿಟ್ ಆಗ್ತಿದ್ದಾರೆ, ಬಟ್ ಇದರಲ್ಲಿ ಇರ್ತೀರ. ಓಕೆ, ಬಟ್ ಬೆಟರ್ ಹಂಗೆ ಬಿಟ್ಬಿಡ್ರಿ, ಏನೂ ಆಗೋದಿಲ್ಲ. ಓಕೆ, ಚಾಯ್ಸ್ ಫಾರ್ ಕೊಟ್ಟರೆ KCETಯಿಂದ ಎಕ್ಸಿಟ್ ಆಗ್ತಾರೆ, ಇಲ್ಲಿ ಬರ್ತದೆ. ಹಂಗೆ ಬಿಟ್ಟರು ಕೂಡ ಬರ್ತದೆ, ಏನು ಕೂಡ ತಲೆ ಕಳ್ಸೋಕೋಬಿಡ್ರಿ. ಆ ಕೌನ್ಸ್ಲಿಂಗೇ ಬೇರೆ, ಇದೇ ಕೌನ್ಸ್ಲಿಂಗ್ ಬೇರೆ. ಬಟ್ ಇಲ್ಲಿ ಕೂಡ ಚಾಯ್ಸ್ ಎಂಟ್ರಿ ಮುಂದೆಲ್ಲನೂ ಕೂಡ ಬರ್ತದೆ, ಆಪ್ಷನ್ ಎಂಟ್ರಿ ಬರ್ತದೆ, ಅದೆಲ್ಲನೂ ಕೂಡ ತಿಳಿಸ್ತೀನಿ. ಬಂದ ನೋಟಿಫೈ ಮಾಡ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.